ವಿಪಕ್ಷ ನಾಯಕರ ವಿರುದ್ಧ ಹಕ್ಕುಚ್ಯುತಿ ಆರೋಪ ಕೇಳಿಬಂದಿದೆ. ಹಕ್ಕುಚ್ಯುತಿ ಮಂಡನೆಗೆ ಶಾಸಕ ಪ್ರದೀಪ್ ಈಶ್ವರ್ ಪತ್ರವನ್ನ ಬರೆದಿದ್ದಾರೆ. ಶುಕ್ರವಾರ ಕಲಾಪದಲ್ಲಿ ವಿಪಕ್ಷ ನಾಯಕರಿಂದ ನನ್ನನ್ನು ನಿಂದಿಸಲಾಗಿದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಹಕ್ಕುಚ್ಯುತಿಗೆ ಅವಕಾಶ ನೀಡುವಂತೆ ಸ್ಪೀಕರ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಹಕ್ಕುಚ್ಯುತಿಯನ್ನ ಮಂಡಿಸೋದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಪತ್ರವನ್ನ ಬರೆದಿದ್ದಾರೆ. ಶುಕ್ರವಾರ ಕಲಾಪದಲ್ಲಿ ವಿಪಕ್ಷ ನಾಯಕರಿಂದ ನಿಂದಿಸಿರುವಂತಹ ಆರೋಪ, ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಹೊತ್ತು ಹಕ್ಕುಚ್ಯುತಿ ಮಂಡನೆಗೆ ಅವಕಾಶವನ್ನ ನೀಡುವಂತೆ ಸ್ಪೀಕರ್ಗೆ ಮನವಿ ಮಾಡಿಕೊಂಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಸ್ಪೀಕರ್ ಅವಕಾಶ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಕ್ಕುಚ್ಯುತಿ ಮಂಡನೆಗೆ ಪ್ರದೀಪ್ ಈಶ್ವರ್ ಅಂತೂ ಪತ್ರವನ್ನ ಬರೆದಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರನಿಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಶುಕ್ರವಾರ ಕಲಾಪದಲ್ಲಿ ಪ್ರದೀಪ್ ಈಶ್ವರ್ಗೆ ವಿಪಕ್ಷ ನಾಯಕರು ಒಂದಷ್ಟು ಪದಗಳನ್ನ ನಿಂದಿಸ್ತಾ ಇದ್ರು. ಅದನ್ನ ನೀವು ಆಡಿಯೋದಲ್ಲಿ ಕೇಳಿಸ್ಕೊಳ್ಬಹುದು. ಆಗ ಸ್ಪೀಕರ್ ಹೇಳ್ತಾರೆ, ಪ್ರದೀಪ್ ಈಶ್ವರ್ ಏನಾಗಿದೆ, ಅವ್ರ ಕೈಗೆ ಒಂದು ಕಬ್ಬಿಣ ಏನಾದರೂ ಕೊಡಿ ಅಂತ ಸ್ಪೀಕರ್ ಮಾತನಾಡ್ತಾರೆ ಶುಕ್ರವಾರ ನಡೆದಂಥ ಕಲಾಪದಲ್ಲಿ. ಸೊ ವಿಪಕ್ಷ ನಾಯಕರು, ವಿಪಕ್ಷದಲ್ಲಿದ್ದಂಥ ಸದಸ್ಯರು ನಿಂದಿಸಿದ್ದಾರೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ. ಅದೇನೋ ಬೈತಾ ಇದ್ರು ಪ್ರದೀಪ್ ಈಶ್ವರ್ ಮೆಂಟಲ್ಲು ಹಂಗೆ ಹಿಂಗೆ ಅಂತೆಲ್ಲ ಕೂಗಾಡ್ತಾ ಇದ್ರು ಸದನದಲ್ಲಿ. ಸೊ ಆ ವಿಚಾರವಾಗಿ ಪ್ರದೀಪ್ ಈಶ್ವರ್ ಇವತ್ತು ಹಕ್ಕುಚ್ಯುತಿಯನ್ನ ಮಂಡಿಸೋದಕ್ಕೆ ಪತ್ರವನ್ನ ಬರೆದಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಸ್ಪೀಕರ್ಗೆ. ಹಕ್ಕುಚ್ಯುತಿ ಮಂಡಿಸೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ. Thank you.